ಈ ಹೈಟು ಈ ವೆಯ್ಟು ಈ ಫೇಮಸ್ ಪರ್ಸನಾಲಿಟಿನ ಎಲ್ಲೋ ನೋಡ್ದಂಗಿದೆಯಲ್ಲ. ನಮ್ ಬನ್ನೂರ್ ಕುರಿನ ಎಲ್ಲ ಪುಣ್ಣಿ ವೇಷ ಬದಲಾಯಿಸ್ಕೊಂಡ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಮಾಡ್ತೀನಿ. ಓ ನನ್ನ ಮಕ್ಕಳ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಸ್ಕೂಲ್ಗೆ ಹೋಗೋಕ್ ಮರ್ತೋಗಿ ಬೇರೆ ಎಲ್ಲಾದ್ರೂ ಹೋಗ್ಬಿಟ್ಟಿದ್ದೀರಾ? ಸ್ಕೂಲ್ ದಾರಿ ಗೊತ್ತಿತ್ತಾನೆ? ಕಮೋಶ್ ನಾವು ಸ್ಕೂಲ್ ಮಕ್ಕಳಲ್ಲ, ಡಾಕುಗಳು. ಡಾಕುಗಳ? ಮತ್ತೆ ಕೈಯಲ್ಲಿ ಗನ್ನೇ ಇಲ್ಲ? ಗನ್ನ 1 2 3. ಅಯ್ಯೋ ಪ್ಲೀಸ್, ನಾನು ಇನ್ನು ಚಿಕ್ಕ ಹುಡುಗ, ನಾನು ಏನೋ ಮಾಡ್ಬಿಡಿ. ಯಾರು ನೀವು? ದಯವಿಟ್ಟು ಬಿಟ್ಬಿಡಿ ನನ್ನ ಪ್ಲೀಸ್. ನಿನ್ನ ಸುಮ್ನೆ ಬಿಟ್ಬಿಡ್ಬೇಕಾ? ಎಂತ ಕೆಟ್ಟ ಮನ್ಸ ನೀನು. ಒಳ್ಳೆಯವ್ರಿಗೆಲ್ಲ ತೊಂದರೆ ಕೊಡ್ತೀಯ, ಅದಲ್ಲ ಹೆಣ್ಮಕ್ಳನ್ನ ಗೋಳಾಯ್ಕೊಂತೀಯ. ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ಇವತ್ತು. ಶೂಟ್ ಮಾಡ್ಬಿಡ್ತೀವಿ. ಪ್ಲೀಸ್ ನಾನೇನು ಮಾಡ್ಬಿಡಿ. ನಾನಿನ್ನು ಬಾಳಿ ಬದುಕ್ಬೇಕಾಗಿರೋನು, ಎಲಿಜಿಬಲ್ ಬ್ಯಾಚುಲರ್. ಸರಿ, ನಮಗೇನಾದ್ರೂ ಕೊಡು, ಬಿಟ್ಬಿಡ್ತೀವಿ. ಏನ್ ಕೊಡ್ಬೇಕು? ಅಯ್ಯೋ ನನ್ನ ಹತ್ರ ದುಡ್ಡು ಬೇರೆ ಇಲ್ಲ. ಏಯ್, ಯಾರಿಗೋ ಬೇಕು ನಿನ್ ದುಡ್ಡು? ತೆಗಿ ನಿನ್ ಜಂಗಮಾವಣಿನ. ಏನು ಜಂಗಮಾವಣಿನ? ಓ, ಮೊಬೈಲ್ಗೆ ಕನ್ನಡದಲ್ಲಿ. ಓಕೆ ಹೌದು ಕಣೋ, ತೆಗಿ ನಿನ್ ಜೇಬಿಂದ. ಅಯ್ಯೋ ಪ್ಲೀಸ್, ನನ್ ಜಂಗಮಾವಣಿ ತಂಟೆಗೆ ಮಾತ್ರ ಬರ್ಬೇಡಿ ದಯವಿಟ್ಟು ಪ್ಲೀಸ್. ಏಯ್, ತೆಗಿಯೋ ಸುಮ್ನೆ. ಆಯ್ತು ಆಯ್ತು ಆಯ್ತು, ಓಕೆ ಓಕೆ, ಡೋಂಟ್ ಶೂಟ್ ಮೀ ಪ್ಲೀಸ್. ಏಯ್, ಇದಲ್ಲ, ಆ ಆರೆಂಜ್ ಕಲರ್ ತೆಗಿ. ಅಯ್ಯೋ, ನನ್ನ ಹತ್ರ ಇರೋದೇ ಇದು. ಆ ಆರೆಂಜ್ ಕಲರ್ ಫೋನು ಮೊನ್ನೆನೆ ಹೊಡೆದೋಯ್ತು. ಏನು ಹೇಳ್ತಿದ್ಯಾ? ಯಾಕೆ ಶಾಕ್ ಆಯ್ತಾ ಕರಿಬೇಕೆ? ನಂದಣ್ಣ, ಏನಾಯ್ತು? ಯಾಕೆ ಒಂಥರ ಇದ್ದೀರಿ? ಏನಾಯ್ತು ಅಂತ ಹೇಳಿ. ಯಾಕೆಲ್ರು ಇದ್ದಕ್ಕಿದ್ದಾಗ ಇಲ್ಲಿ ಬರಕ್ ಹೇಳಿದ್ರಿ? ನನ್ಗೆ ವಿಚಾರ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಗಣೇಶ್ ಹಬ್ಬಕ್ಕೆ ನೀವು ಕೊಟ್ಟ ದುಡ್ಡು ಕಳವಾಗೋಯ್ತು. ಹಾಳಾಗೋಯ್ತು. ಸೂರ್ಯಣ್ಣ, ಚಂದ್ರಣ್ಣ, ಇದಕ್ಕೆ ಅಣ್ಣ ಹೇಳಿದ್ದು ನಿನ್ನೆ ಈ ಮನುಷ್ಯನ್ಗೆ ಗಣೇಶ ಚತುರ್ಥಿ ಜವಾಬ್ದಾರಿ ಕೊಡಬಾರ್ದು ಅಂತ. 10 ಲಕ್ಷ ರೂಪಾಯಿ ದುಡ್ಡನ್ನ ಅವ್ರ ಕೈಲಿ ಇಡಬೇಡಿ ಅಂತ ಹೇಳಿದೆ, ನೀವು ಕೇಳಲಿಲ್ಲ. ನೋಡಿ ಇವಾಗ ಏನಾಯ್ತು ಅಂತ. ಇಂಥ ನಂಬಿಕೆಗೆ ಅರ್ಹತೆ ಇಲ್ಲದೆ ಇರೋರ್ನ ನಂಬಿದ್ದೆ ನಮ್ ದೊಡ್ಡ ತಪ್ಪು. ಅದ್ರ ಜೊತೆಗೆ ಬಡ ಮಕ್ಕಳಿಗೆ ಸ್ಪಾನ್ಸರ್ ಮಾಡೋ ಸಿನಿಮಾ ಡೈಲಾಗ್ಗಳು ಬೇರೆ. ಇವ್ರ ಮಾತನ್ನ ಕೇಳ್ಕೊಂಡು ನೀವೆಲ್ಲ ದೊಡ್ಡ ತಪ್ಪು ಮಾಡ್ಬಿಟ್ರಿ ಅಣ್ಣ. ರಮೇಶ, ಸ್ವಲ್ಪ ಸುಮ್ಮನಿರು. ಮೊದಲು ಏನಾಯ್ತು ಅಂತ ವಿಚಾರಿಸೋಣ. ನಂದಣ್ಣ, ದುಡ್ಡು ಹ್ಯಾಕ್ ಕಳವಾಯ್ತು? ಮನೆಗೆ ಯಾರಾದ್ರೂ ಬಂದಿದ್ರ? ಇಲ್ಲ ಯಜಮಾನ್ರೆ, ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ದುಡ್ಡು ತಗೊಂಡು ಬರ್ತಾ ಇದ್ದೆ. ಗಾಡಿಗೆ ಯಾರೋ ಹುಡುಗ ಅಡ್ಡ ಬಂದ, ಡಿಕ್ಕಿ ಹೊಡೆದ್ಬಿಟ್ಟೆ. ಅವನ್ಗೆ ಏನಾಯ್ತು ಅಂತ ನೋಡೋಷ್ಟ್ರಲ್ಲಿ ಈ ಕಡೆ ನಾನು ಬೈಕಲ್ಲಿ ದುಡ್ಡಿಟ್ಟಿದ್ದೆ, ಆ ಪರ್ಸ್ನೇ ಯಾರೋ ತಗೊಂಡು ಹೊಟ್ಟೋದ್ರು. ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಜವಾಬ್ದಾರಿಯಿಂದನೇ ಇದ್ದೆ, ಆದ್ರೂ ಹೀಗಾಗೋಯ್ತು. ಹೌದಾ ನಂದಣ್ಣ? ಕತೆನ ತುಂಬಾ ಚೆನ್ನಾಗಿ ಹೇಳ್ತೀರಾ, ಬೊಂಬಾಟಾಗಿದೆ. ಇಂಟರ್ವೆಲ್ ವರ್ಗೂ ಹೇಳಿದಿರಾ, ಹಾಗೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತಾನು ಹೇಳ್ಬಿಡಿ.
ಕೇಳಿಸ್ಕೊಂಡು ಎಲ್ರು ಕಿವಿಗೆ ಒಂದೊಂದು ಹೂವ ಇಟ್ಕೊಂಡು ಹೋಗ್ಬಿಡ್ತೀವಿ. ರಮೇಶ, ಬಾಯಿ ಮುಚ್ಕೊಂಡು ನಿಂತ್ಕತಿಯ ಹೆಂಗ್ಲಾ ನೀನು? ಮತ್ತಿನ್ನೇನಣ್ಣ, ಏರಿಯಾದವ್ರ ದುಡ್ಡು 10 ಲಕ್ಷ ರೂಪಾಯಿ ಕಳ್ದೋಯ್ತು ಅಂತ ಹೇಳ್ತಿದ್ದಾನೆ ಅಪ್ಪ. ಅದು 10 ರೂಪಾಯಿ ಕಳ್ದೋಯ್ತು ಅನ್ನೋಷ್ಟು ಸಲೀಸಾಗಿ ಹೇಳ್ತಿದ್ದಾನೆ ಅಪ್ಪ. ಇದ್ರ ಜೊತೆಗೆ ಕತೆಗಳು ಬೇರೆ. ಏನು, ನಿನ್ ಕತೆ ಹೇಳಿದ ತಕ್ಷಣ ನಾವೆಲ್ಲ ಅದನ್ನ ನಂಬಿಡ್ತೀವಿ ಅನ್ಕೊಂಡಿದ್ಯಾ? ನೋಡು ನಂದಣ್ಣ, ಮರ್ಯಾದೆಯಿಂದ ದುಡ್ಡು ವಾಪಸ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ಬೇಕಾಗುತ್ತೆ. ಫೋನ್ ಒಡೆದೋಗಿದ್ರು 2-3 ದಿವಸದಿಂದ ಹಾಗೆ ಕ್ವಾಟ್ಲೆ ಕೊಡ್ತಾ ಇದೀನಿ. ಹೆಂಗೆ ಏಯ್, ಈ ಡಬ್ಬಾ ಸೆಟ್ ಇಟ್ಕೊಂಡು ವಿಡಿಯೋ ಇದೆ ಅಂತ ನನ್ನ ಹೆದರ್ಸ್ತಿದ್ಯಾ? ಯಾಮಾರ್ಬಿಟ್ಟಿಯಲ್ಲ, ಇದೇ ನಿನ್ಗೆ ಹೊಸದಲ್ಲ ಬಿಡು. ಏಯ್, ನನ್ನ ಸುಮ್ಮನೆ ಬಿಡಲ್ಲ. ಓಯ್ ಸಮಾಧಾನ ಸಮಾಧಾನ ಸಮಾಧಾನ. ಭಕ್ತಾದಿಗಳು ಶಾಂತಿ ರೀತಿಯಿಂದ ವರ್ತಿಸ್ಬೇಕು. ಏಯ್, ನಿನಗೆ ಬಾಯಲ್ಲಿ ಬೆರಳಿಟ್ರೆ ಅದನ್ನ ಕಚ್ಬೇಕಾ ಬಿಡ್ಬೇಕಾ ಅಂತಾನೆ ಗೊತ್ತಿಲ್ಲ. ಮನೆಗೆ ಹೋಗಿ ನಿಮ್ಮಪ್ಪ ದ ಗ್ರೇಟ್ ಸೂರ್ಯಕಾಂತ್ ಅವರು ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಹಾಗೆ ಉದ್ದಾಗಕ್ಕೆ ಯಾವ್ದೋ ಒಂದು ಪೌಡರ್ ಇರುತ್ತಲ್ಲ ಅದನ್ನು ತಂದಿಟ್ಟಿರ್ತಾರೆ. ಅದನ್ನ ನೆಮ್ಮದಿಯಾಗಿ ಕುಡಿದ್ಬಿಟ್ಟು ಪಾಚ್ಕೋಚಿನ ಅದು ಬಿಟ್ಟು ಹಿಂಗೆಲ್ಲ ಬಂದು ಪೋಸ್ ಎಲ್ಲ ಕೊಡ್ಬೇಡ. ನೀನು ಡಾಕು ವೇಷ ಅಲ್ಲ, ರಾಕ್ಷಸಿ ವೇಷದಲ್ಲಿ ಬಂದ್ರು 3 ತಿಂಗಳು ಪಾಪುನು ಎದುರ್ಕೊಳ್ಳಲ್ಲ. ಡೋಂಟ್ ವರಿ. ಏಯ್, ಸುಮ್ನಿರೋ. ನಿನಗ್ ನೀನೇ ಬಿಲ್ಡಪ್ ಕೊಡ್ಕೊಂಬೇಡ. ಆಗ್ಲೇ ನಮ್ಮನ್ನ ನೋಡಿದ ತಕ್ಷಣ ನೀನ್ ಹೆದರ್ಕೊಂಡೆ, ನನಗ್ ಗೊತ್ತಾಯ್ತು. ಅದು ಇಲ್ಲ, ನೀನೇ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ಹೆದರ್ಕೊಂಡಿರೋ ತರ ಡವ್ ಮಾಡ್ದೆ. ಏನು, ನಾನಂತ ಗೊತ್ತಿತ್ತಾ? ಹೇಗೆ ಹೇಗೆ ಹೇಗೆ? ಏಯ್, ನೀನು ವೇಷ ಹಾಕೊಂಡ್ಬಿಟ್ರೆ ಯಾರಿಗೂ ಗೊತ್ತಾಗಲ್ವಾ? ಈ ನಿನ್ ಹೈಟು, ಈ ನಿನ್ ಫೇಸ್ ಕಟ್ಟು, ಈ ನಿನ್ ಡಬ್ಬಾ ಪರ್ಸನಾಲಿಟಿ ನೋಡಿದ್ರೆ ಒಂದ್ ಕಣ್ ಮುಚ್ಕೊಂಡ್ರೆ ಕೊಂಡಾನು ಹೇಳ್ಬಿಡ್ತಾನೆ. ಏಯ್, ಜಾಸ್ತಿ ಕಿರ್ಚ್ಕೊಳ್ಬೇಡ. ಆಗ್ಲೇ ಅರ್ಧ ಮೀಸೆ ಹೊರಗಡೆ ಬಂದ್ಬಿಟ್ಟಿದೆ. ಇನ್ನು ಜಾಸ್ತಿ ಕಿರ್ಚ್ಕೊಂಡ್ರೆ ಗಮ್ಮೆಲ್ಲ ಹೋಗಿ ಫುಲ್ ಹೋಗ್ಬಿಡುತ್ತೆ. ಆದ್ರೂ ಒಂದ್ ಹೇಳ್ತೀನಿ ಅಮ್ಮ, ನೀನ್ ರಿಯಲ್ ಆಗಿ ನೋಡಕ್ಕಿಂತ ಇವಾಗ್ಲೇ ತುಂಬಾ ಲಕ್ಷಣವಾಗಿ ಚಂದ ಕಾಣಿಸ್ತಾ ಇದ್ಯಾ. ನೋಡು ಕಾಡ್ ಪಾಪ, ನನ್ನ ಅಷ್ಟು ಕೇವಲವಾಗಿ ನೋಡ್ಬೇಡ. ಇಷ್ಟು ದಿನ ನನ್ನ ಆಟ ಆಡ್ಸಿದ್ದಕ್ಕೆ ನಾನ್ ನಿನ್ಮೇಲೆ ರಿವೆಂಜ್ ತಗೊಂತೀನಿ. ರಿವೆಂಜ್ ಆದ್ರೂ ತಗೋ ಅಥವಾ ಆರೆಂಜ್ ಆದ್ರೂ ತಗೋ. ಒಂದ್ ಹೇಳ್ತೀನಿ ಕೇಳೋ, ಆದ್ರೂ ಈ ವೇಷದಲ್ಲಿ ಕಾಮಿಡಿ ಪೀಸ್ ಆಗಿ ಕಾಣಿಸ್ತಾ ಇದ್ಯಾ. ನೋಡು, ಒಂದ್ ಒಳ್ಳೆ ಐಡಿಯಾ ಹೇಳ್ತೀನಿ. ಮರಿದೆ ಇದೇ ಗೆಟಪ್ ಅಲ್ಲಿ ಒಂದ್ ಫೋಟೋ ಶೂಟ್ ಮಾಡಿಸು. ಫೋಟೋ ಶೂಟ್ ಮಾಡ್ಸಾದ್ಮೇಲೆ ನಿಮ್ ಮನೆ ಮುಂದೆ ಈ ಅಂತ ಹಾಕಿರ್ತಾರಲ್ಲ, ಅದಕ್ಕೆ ನಿನ್ ಫೋಟೋನೇ ಹಾಕೊಂಡ್ಬಿಡು, ಚಂದಾಗಿರುತ್ತೆ. ನಿಮ್ ಮನೆಗ್ ದೃಷ್ಟಿ ಅಲ್ಲ ಏನು ಬೀಳಲ್ಲ ಅವಾಗ. ಆದ್ರೆ ಅಪ್ಪಿ ತಪ್ಪಿ ಈ ಗೆಟಪ್ ಅಲ್ಲಿ ನಿನ್ ಬಾಯ್ ಫ್ರೆಂಡು ಅದೇ ಆ ಸಿದ್ದು ಮುಂದೆ ಮಾತ್ರ ಹೋಗ್ಬೇಡ, ಕನ್ಫ್ಯೂಸ್ ಆಗ್ಬಿಡ್ತಾನೆ, ಆಮೇಲೆ ಓಡೋಗ್ಬಿಡ್ತಾನೆ. ಆಮೇಲೆ ಏನ್ ಮಾಡ್ತೀಯಾ? ಕಷ್ಟಪಟ್ಟು ಏನೋ ಒಬ್ಬ ಬಾಯ್ ಫ್ರೆಂಡ್ ಸಿಕ್ಕಿದಾನೆ, ಅವನು ಓಡೋಗ್ಬಿಟ್ರೆ ಏನ್ ಮಾಡ್ತೀಯಾ? ಒಳ್ಳೆ ಕತೆ. ಸಿದ್ದು ಅಂತೆ, ಇವಳಂತೆ. ಹೋಗು ಹೋಗು, ಅತ್ತೆಗೊಂದ್ ಕಾಲ ಕತ್ತೆಗೊಂದ್ ಕಾಲ. ಇದ್ರಲ್ಲಿ ಅತ್ತೆ ಯಾರು ಕತ್ತೆ ಯಾರು? ಅತ್ತೆ ನಾನು, ಕತ್ತೆ ನಿಮ್ಮ ಅಜ್ಜಿ. ಬಾರೆ ಬಾರಿ ವಾಪಸ್ ಕೊಡ್ಬೇಕು. ರಮೇಶ, ಒಂದ್ ನಿಮಿಷ ಸುಮ್ನಿರು. 10 ಲಕ್ಷ ರೂಪಾಯಿ ಜನಗಳ ದುಡ್ಡು ಹೌದು, ಆದ್ರೆ ಇಷ್ಟು ವರ್ಷ ನಮ್ ಜೊತೆ ನಂಬಿಕಸ್ತದಿಂದ ಜೀವನ ಮಾಡಿದ್ರಲ್ಲ, ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಕ್ಕಾಗುತ್ತಾ? ಯಾಕೆ ನಿಲ್ಸಕ್ಕಾಗಲ್ಲ ಯಜಮಾನ್ರೆ? ಹೋಗಿರೋದು ನಮ್ ದುಡ್ಡು, ಹಗಲು ರಾತ್ರಿ ಕಷ್ಟಪಟ್ಟು ಬೆವ್ರು ಸುರಿಸಿ ದುಡ್ಡಿರೋ ದುಡ್ಡು. ಈಗ ನಮ್ ದುಡ್ಡು ಬರುತ್ತಾ ಬರಲ್ವಾ? ಹಬ್ಬ ಆಗುತ್ತೋ ಆಗಲ್ವಾ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಯಾರು ಕೊಡ್ತಾರೆ? ಬೇಡ ಬೇಡ ಅಂದ್ರು ಉಸ್ತುವಾರಿಕೆ ಕೊಟ್ಟಿದ್ದ ತಪ್ಪಿಗೆ ಜವಾಬ್ದಾರಿನ ನೀವು ತಗೊಳ್ತೀರಾ? ಹೀಗಾಗುತ್ತೆ ಅಂತ ನಮ್ಗೇನ್ ಕನಸು ಬಿದ್ದಿತ್ತಾ? ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಜವಾಬ್ದಾರಿ ಕೊಡೋ ತರ ಅವ್ರಿಗೂ ಕೊಟ್ವಪ್ಪ. ನೋಡಿ, ಯಾರೋ ಮಾಡಿದ ತಪ್ಪಿಗೆ ಊರವ್ರಿಗೆ ಹಬ್ಬ ಇಲ್ದಂಗೆ ಆಗ್ಬಾರ್ದು, ಮತ್ತೆ ಜನರಿಂದ ಕಲೆಕ್ಟ್ ಆಗಿರೋ ದುಡ್ಡಿಗೂ ಮೋಸ ಆಗಬಾರ್ದು. ನಿಮ್ ಕಮಿಟಿಯವರು ಆದಷ್ಟು ಬೇಗ ಒಂದು ನಿರ್ಧಾರ ತಗೋಬೇಕು. ಈ ಏರಿಯಾದವ್ರಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಹೌದು,
ನಾವೆಲ್ಲರೂ ಸೇರ್ಕೊಂಡು ಹಬ್ಬನ ಆಚರಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ವಿ. ನೀವೇನೋ ಇವನ್ ಮೇಲೆ ನಂಬಿಕೆಯಿಂದ ಭಕ್ತಿಯಿಂದ ಆಚರಿಸ್ತೇನೆ ಅಂತ ಇವನ್ ಕೈಗೆ ದುಡ್ಡು ತಗೊಂಡೋಗಿ ಕೊಟ್ರಿ. ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇವನ್ಗೆಲ್ಲಿದೆ? ಹಾಗಂತ ನಾವು ಹಬ್ಬ ಮಾಡೋದು ನಿಲ್ಸ್ಬಿಡಕ್ಕಾಗತ್ತಾ? ಏನಾದ್ರೂ ಮಾಡ್ಲೇಬೇಕು. ಆದ್ರೆ ಹೇಗೆ ಅನ್ನೋ ತೀರ್ಮಾನ ಆಗ್ಬೇಕು. ನಂದಣ್ಣ, ಕಳೆದೋಗಿರೋದು ಏರಿಯಾ ಜನರ ದುಡ್ಡು. ಅದೇ ಇಲ್ಲ ಅಂತಂದ್ರೆ ಜನರಿಗೆ ಏನಂತ ಉತ್ತರ ಕೊಡೋದು ನಾವು? ಅದಕ್ಕೆ ಕಳೆದೋಗಿರೋ ದುಡ್ಡನ್ನ 18 ಗಂಟೆಗಳಲ್ಲಿ ಹುಡುಕಿ ಗಣೇಶೋತ್ಸವಕ್ಕೆ ವ್ಯವಸ್ಥೆ ಮಾಡ್ಬೇಕು. ಇಲ್ಲ ಅಂದ್ರೆ 10 ಲಕ್ಷ ರೂಪಾಯಿ ದುಡ್ಡನ್ನ ನೀವೇ ಹೇಗಾದ್ರೂ ಮಾಡಿ ಹಂಚ್ಕೊಡ್ಬೇಕು. ಒಂದ್ ವೇಳೆ ಇವನು ದುಡ್ಡು ತಗೊಂಡ್ಬರ್ಲಿಲ್ಲ ಅಂದ್ರೆ ರಾತ್ರಿ ಮನೆಗ್ ಬೀಗ ಹಾಕೊಂಡು ಎಲ್ಲಾದ್ರೂ ಹೊಡೋಗ್ಬಿಟ್ರೆ ನಾವೇನ್ ಮಾಡೋದು? ರಮೇಶ, ಶರಣು ಅಂತ ಬಂದಾಗ ಶತ್ರುಗಳಿಗೂ ಒಂದು ಅವಕಾಶ ಕೊಡ್ಬೇಕು ಕಣ. ನೀನೇನು ಯೋಚನೆ ಮಾಡ್ಬೇಡ. ನಮ್ ನಂದ ಇಡೀ ಏರಿಯಾದಲ್ಲೆಲ್ಲ ಎಲ್ರು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿರೋನು. ಅವರು ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತಾರೆ. ಆದ್ರೆ ಅವ್ರ ಬಗ್ಗೆ 4 ಜನ ಕೆಟ್ಟದ ಮಾತಾಡೋದನ್ನ ಮಾತ್ರ ಸಹಿಸ್ಕೊಳ್ಳೋದಿಲ್ಲ. ಆ ಮಾತು ನಮ್ ಬಾಯಿಂದ ಬರದೇ ಇರೋಕಾದ್ರೂ ಅವ್ರು ಹೇಗಾದ್ರೂ ಮಾಡಿ ನಾಳೆ ಅಷ್ಟರಲ್ಲಿ ದುಡ್ಡು ಹೊಂದಿಸ್ತಾರ ಕಣ. ನಂದ, ಕೇಳಿಸ್ಕೊಂಡ್ಯಾ? ಏನೋ ನಮ್ ಸೂರ್ಯ ಹಣ್ಣೊಂದು ಚಂದ್ರಣ್ಣೊಂದು ದೊಡ್ಡ ಮನ್ಸು, ನಿನ್ನ ಕ್ಷಮಿಸಿದ್ದಾರೆ. ನಾಳೆ ಒಳಗಡೆ ದುಡ್ಡು ಹೊಂದಿಸಿಲ್ಲ ಅಂದ್ರೆ ಆಮೇಲೆ ಇದೆ ನಿನಗೆ. ಹಾ, ನಂದಣ್ಣ, ನಾವೇಳಿದ್ದು ನೆನಪಿರ್ಲಿ. ನಾವಿನ್ ಬರ್ತೀವಿ. ಏನಾಯ್ತತ್ತೆ? ಏನಿಲ್ಲ ಕಣೆ, ನಿಮ್ಮ ಮಾವ ನನ್ನ ಫೋನು ತೆಗಿತಿಲ್ಲ, ಮಕ್ಕಳ ಫೋನು ತೆಗಿತಿಲ್ಲ. ಅದಕ್ಕೆ ಸ್ವಲ್ಪ ಗಾಬರಿ ಆಗ್ತಾ ಇದೆ ಮೀನಾ. ಮಾವ ಗಾಡಿ ಓಡಿಸ್ತಿರ್ತಾರೆ ಅನ್ಸುತ್ತೆ. ಓ, ಗಾಡಿ ಸೌಂಡ್ ಆಯ್ತು. ಮಾವನೇ ಇರ್ಬೇಕು. ನೋಡೋಗಿ ಅತ್ತೆ. ರೀ, ಹೋದ್ ಕೆಲ್ಸ ಏನಾಯ್ತು? ದೇವರ ದರ್ಶನ, ಪೂಜೆ ಎಲ್ಲ ಚೆನ್ನಾಗಾಯ್ತಾ? ನೀವೇನು ಯಾರು ಫೋನ್ ಮಾಡಿದ್ರು ಫೋನ್ ತೆಗಿತಿಲ್ವಂತೆ. ಮಕ್ಕಳೆಲ್ಲ ನನಗ್ ಫೋನ್ ಮಾಡ್ತಿದ್ದಾರೆ, ಅಪ್ಪ ಇನ್ನೂ ಅಡ್ವಾನ್ಸ್ ಹಾಕಿಲ್ಲ, ಹೋಗಿ ಎಲ್ಲ ತಗೊಂಡ್ ಬರ್ಬೇಕು ಅಂತ. ಏನಾಯ್ತ್ರಿ? ಅಷ್ಟಕ್ಕೂ ನೀವ್ ಯಾಕ್ರಿ ಅಲ್ಲಿಗೆ ಹೋಗ್ಲಿಲ್ಲ? ರೀ, ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೇನು ಮಾತಾಡ್ತಾ ಇಲ್ಲ? ಮಾವ, ಏನಾಯ್ತು? ರೀ, ಹುಷಾರಿದ್ದೀರ ತಾನೆ? ಏನಾಯ್ತ್ರಿ? ಸರಿ, ಒಂದ್ ನಿಮಿಷ ಇರಿ, ನಾನು ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅತ್ತೆ, ಊಟದ ಟೈಮ್ ಆಯ್ತಲ್ವಾ? ಮಾವಂಗ್ ಹಸ್ವಾಗಿರುತ್ತೆ ಅನ್ಸುತ್ತೆ. ಊಟಕ್ಕೆ ಬಡ್ಸೋಣ. ಹಾ, ಆಯ್ತು ರೀ. ನೀವು ಕೈಕಾಲು ತೊಳ್ಕೊಂಡ್ ಬಂದ್ಬಿಡಿ, ನಾವು ಊಟದ ವ್ಯವಸ್ಥೆ ಮಾಡ್ತೀವಿ. ಹಾ, ರೀ, ನೀವ್ ಹೀಗೇನು ಮಾತಾಡದೆ ನಿಂತ್ಕೊಂಡ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು ಹೇಳಿ? ತುಂಬಾ ಭಯ ಆಗ್ತಾ ಇದೆ. ಏನಾದ್ರೂ ಹೇಳ್ರಿ. ಓ, ಎದುರುಗಡೆ ಮನೆಯವ್ರ ದಾರಿಲ್ ಸಿಕ್ಕ ಏನಾದ್ರೂ ಹೇಳಿದ್ರಾ? ನೀವ್ ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ? ಏನಾಯ್ತ್ರಿ? ರೀ, ನಿಮ್ಮನ್ನೇ ಮಾತಾಡ್ಸ್ತಿರೋದು. ಏನಾಯ್ತ್ರಿ? ರೀ, ಮೀನಾ, ಅವ್ರಿಗೆ ಏನಾಗಿದೆ?
ನನ್ ಮಾತಾಡ್ಸ್ತಾ ಇದ್ರು ಹಾಗೆ ಹೋಗ್ತಾ ಇದಾರೆ. ಹೌದು ಅತ್ತೆ, ಹೋಗ್ತಾ ಮಾವ ತುಂಬಾ ಉತ್ಸಾಹದಲ್ಲಿ ಹೋದ್ರು. ಈಗ ಯಾಕೆ ಒಂಥರ ಇದ್ದಾರೆ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಮೀನಾ. ನೀವು ಭಯ ಪಡೋ ಹಾಗೇನು ಆಗಿರಲ್ಲ ಅತ್ತೆ. ನೀವು ಸ್ವಲ್ಪ ಧೈರ್ಯವಾಗಿರಿ. ಸ್ವಲ್ಪ ಹೊತ್ತು ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡೋಣ. ಆಮೇಲೆ ಏನಾಯ್ತು ಅಂತ ಅವರೇ ಬಂದು ಹೇಳ್ತಾರೆ. ಇಲ್ಲ ಮೀನಾ, ಇವ್ರು ಯಾವತ್ತೂ ಹೀಗಿದ್ದವ್ರಲ್ಲ. ಏನ್ ಕೇಳಿದ್ರು ಉತ್ತರ ಕೊಡ್ತಿಲ್ಲ ಅಂದ್ರೆ ಖಂಡಿತ ಏನೋ ದೊಡ್ಡ ಸಮಸ್ಯೆನೇ ಆಗಿದೆ.